ಕಟ್ಟಿಕೊಂಡಿಗೆವು ನಾವು ಅರ್ಜುನ ಎಂಬವನೇ. ಮಾರ್ಗದ ಮೂಲಕ ಮಾರ್ಗವನ್ನು ತೆರವುಗೊಳಿಸಿದ್ದೇವೆ. ಸೃಷ್ಟಿಗೆ ಅರ್ಜುನ ಅಲ್ವಾ? ನಾವೇ ಏಕೈಕ ವೀರನಾದವನು, ಅರಿತಿವಿನ ಮಾತಾಂಡ, ಗುರಿ ನೇತ್ರನ ಪಿಂಡ ಅಲ್ವೋ? ಅನೇಕ ಜಗಳಿಗೆ ಸಿಂಹಾಸ್ಯ, ಮಣಿಪರ ಪಾಲಿನ ಗರುಡ, ಮೊರೆ ಹೊಕ್ಕವರನ್ನು ಕಾಯುವ, ಮರುವಂತವರನ್ನು ತಡೆಯುವ, ಕಾಯುವ ಧೀರ. ಹೌದು, ಅಂತ ನಿನ್ನಾಶ್ವವನ್ನು ನಾವು ಕಟ್ಟಿಕೊಂಡದ್ದು. ಯಾಕೆ ಅಂದ್ರೆ ಎಲ್ಲವನ್ನೂ ನಿಮ್ಮ ಈ ಸಾಮರ್ಥ್ಯಕ್ಕೂ ಬಿಡಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ನಮ್ಮ ಮನವಿಗೆ ಬಂದಿದೆ. ಹೇಗೆ? ಅನೇಕ ಬಾರಿ ನಿಮ್ಮದು ಕಟ್ಟಿದವರ ಪಾಲಾಗಿದೆ, ಅಥವಾ ಬಿಡಿಸುವುದಕ್ಕಾಗದ ಅಸಹಾಯಕತೆ ನಿಮಗೂ ಬಂದಿದೆ. ಎಲ್ಲಿ? ಈಗ ನಿಮ್ಮ ಅಣ್ಣನನ್ನು 13 ವರ್ಷ ರಾಜಸೂಯ ಮಾಡಿ ಅವಭೃತಾಭಿಷೇಚನವನ್ನು ಕಂಡು ಸರ್ವಜಿತ್ ಸಮ್ರಾಟನಾಗುವ ಯೋಗವನ್ನು ವೇದೋಕ್ತವಾದ ಫಲದಂತೆಯೇ ಪಡೆದವನು ಈಗ 13 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತದಲ್ಲಿ ನವೆಯದಂತೆ ಮಾಡುವುದಕ್ಕೆ ನಿನ್ನ ಪರಾಕ್ರಮ ಪರ್ಯಾಪ್ತವಾಗಲಿಲ್ಲ ಎಂಬುದು ಸತ್ಯ ತಾನೆ. ಕಾರಣ ಏನೇ ಇಲ್ಲಿ, ಈಗ ಅಣ್ಣ ದುಸ್ಥಿತಿಯನ್ನು ಅನುಭವಿಸಿದ್ದ ಹೌದಲ್ಲ, ಒಂದು ಬೇರೆ ವಿಷಯ ಅಲ್ಲ, ವಿಷಯ ಬೇರೆ. ಕಟ್ಟಿದ್ದಾರೆ, ನಿಮಗೆ ಬಿಡಿಸುವುದಕ್ಕೆ ಕಟ್ಟಾಗಿದೆ ಅಂತ ಕುದುರೆಯ ಬಗ್ಗೆ ಹೇಳುವುದಿದ್ರಲ್ಲ. ಯಾಕೆ ಅಂದ್ರೆ ಬದುಕಿನಲ್ಲಿ ಒದಗಿದ ಸನ್ನಿವೇಶಗಳಲ್ಲೆಲ್ಲ ಪರಾಕ್ರಮವೇ ಫಲಿತಾಂಶವನ್ನು ಒದಗಿಸಿಕೊಡ್ಲಿಲ್ಲ. ಪರಾಕ್ರಮ ವಿನಿಯೋಗ ಆಗದ ಸನ್ನಿವೇಶದಲ್ಲಿ ಅನಿವಾರ್ಯವಾದ ಪರಾಭವವನ್ನು ಪಾಂಡವರ ಮಧ್ಯಮನಾದ ಸೃಷ್ಟಿಗೆ ಒಬ್ಬನೇ ಅರ್ಜುನನೆಂಬ ನಗಲ್ತೆಯನ್ನು ಹೊಂದಿದ ದಶನಾಮಧಾರಿಯು ಹೊಂದುವಂತಾಗಿದೆ ಎಂಬುದಕ್ಕೆ ನಿನ್ನ ಬದುಕಿನ ದೃಷ್ಟಾಂತವನ್ನೇ ಕೊಟ್ಟದ್ದು. ಪರಾಕ್ರಮ ಎಲ್ಲೆಲ್ಲ ನಡೆಯುವುದಿಲ್ಲ ಅಂತ. ಪರಾಕ್ರಮ ನಡೆಯದೇ ಇದ್ದ ಇನ್ನೊಂದು ತಾಣ, ಆಯುಧಾಸ್ತನಾದವನು ಆಯುಧವನ್ನಾದರೂ ಅಡಬಿಟ್ಟು ದಾಸ್ಯವನ್ನು ಅಂಗೀಕರಿಸಿ ಯಾರ ಮಾನ ಪ್ರಾಣಗಳ ಸಂರಕ್ಷಣೆಯ ಹೊಣೆಯನ್ನು ಪತಿಯಾಗಿ ಹೊತ್ತೆಯೋ ಅವಳ ಮಾನಹರಣವಾಗುವ ವಿಫಲಯತ್ನ ನಡೆಯುವಾಗಲೂ ಸಫಲವಾಗಿಯೇ ತಡೆಯುವುದಕ್ಕೆ ಗಂಡುಗಲಿಯಾದಂತಹ ನಿನಗೆ ಆಗದೆ ಹೋಯಿತು. ಅಂದರೆ ಕಟ್ಟುವಡಿದದ್ದು ಧರ್ಮಕ್ಕೆ ನಿನ್ನ ಅಣ್ಣನಾಗುವಾಗಲೂ ನಿನಗೆ ಬಿಡಿಸಲಿಕ್ಕಾಗಲಿಲ್ಲ. ಉದ್ಯಮ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ ಎಲ್ಲಿದ್ದು ದೈವ ಫಲ ಉಂಟು, ಅದು ನಮಗೆ ಸಿಕ್ಕಿದೆ. ಯಾವುದು? ಯಾರಕ್ಕೆ ಸಿಕ್ಕಿದ್ದಲ್ಲ ಅಂತ, ಮತ್ತೆ ಅದು ಸಿಕ್ಕಿದ್ದು ದ್ರೌಪದಿ ದೇವಿಯ ಭಕ್ತಿಗೆ ಅಂತ. ಅದು ನಮ್ಮ ಎಲ್ಲರನ್ನು ಸೇರಿಸಿ ಹೌದಾದ್ರೆ ಅವಳಿಗೆ ನೀವು ಕೊಡಬೇಕಾಗಿತ್ತು. ಅವಳು ಕೊಟ್ಟದ್ರಲ್ಲಿ ನೀವು ಬದುಕುವುದಲ್ವಲ್ಲ. ಸೀರೆ ಸೆರಗಿ ಕೈ ಹಾಕಿದ್ರೆ ಅಕ್ಷಯ, ಅದನ್ನೆಲ್ಲ ಹೇಳಿದ್ದು. ಈಗ 3 ಲೋಕದ ಗಂಡನಾದ ಅರಿತಿವಿನ ಮಾತಾಡ ನೆನೆಸಿದವನಿಗೆ ಆಯುಧವನ್ನಾದರೂ ಅವಳು ಕೇಳಿ ಕೊಟ್ಟದ್ದಲ್ವೋ? ಆಯುಧವನ್ನು ಕೌರವನಿಗೆ ವಶವಾಗಿಟ್ಟು ಯೂತದಲ್ಲಿ ಅದನ್ನು ಸೋತ ಮೇಲೆ ಸಾಯುಧರಾಗಿ ಸರಥರಾಗಿ ಅವರು ಸ್ವತಂತ್ರರಾಗುವಂತೆ ವರವನ್ನು ಕೇಳಿದ್ದು ಸತ್ಯ ಅಲ್ವೋ? ಅಂದ್ರೆ ತ್ರಿಜಗದೇಕೋ ವೀರನಾದವನಿಗಾದರೂ ಆಯುಧಾಸ್ತನಾಗುವುದಕ್ಕೆ ಕೆಲವು ಬಾರಿ ಪರಾಕ್ರಮ ಸಾಕಾಗುವುದಿಲ್ಲ, ಸತಿಯ ಭಕ್ತಿಯೋ ಪಾತಿವ್ರತ್ಯವೋ ಬೇಕಾಗುತ್ತದೆ ಅಂತ ಒಂದು. ಇನ್ನೊಂದು, ಪಿತೃಸ್ಥಾನದಲ್ಲಿದ್ದ ಅಣ್ಣ ಸಹಾಯಕನಾಗಲು ರಕ್ಷಿಸದಂತಹ ಪರಾಕ್ರಮ.
ಸಂರಕ್ಷಣೀಯಳಾದ ಸತಿ ಅಸಹಾಯಕಳಾದಾಗಲೂ ಸಂರಕ್ಷಿಸದಂತಹ ಪರಾಕ್ರಮ, ತನ್ನ ವಂಶಾನುವಲ್ಲವಿಯನ್ನು ಬೆಳೆಯುವಂತೆ ಮಾಡುವಂತಹ ಸುತ ರಣಮಧ್ಯದಲ್ಲಿ ಬರ್ಬರವಾದ ವಿಧಾನದಲ್ಲಿ ಚಕ್ರವ್ಯೂಹದಲ್ಲಿ ಅವನು ಗಳಿಸಿದ ಕೀರ್ತಿಗಿಂತ ಮಿಗಿಲಾದ ವಿಧಾನದಲ್ಲಿ ಕುತ್ಸಿತವಾದಂತಹ ದುಷ್ಟ ಹುನ್ನಾರದಿಂದ ಶತ್ರುಗಳಿಂದ ವಧಿಸಲ್ಪಡುವ ಕಾಲದಲ್ಲೂ ತಡೆಯುವುದಕ್ಕೆ ನಿನ್ನ ಪರಾಕ್ರಮಿ ಆಗಿದ್ದು ನಿನ್ನಿಂದ ಆಗಲಿಲ್ಲ ಎಂಬುದು ಸತ್ಯ. ಹುಡುಗ ಹಾಗಲ್ಲ. ಎಂತದ್ದು? ಯಾವನು ನನ್ನ ಮಗನ ಮರಣಕ್ಕೆ ಕಾರಣನಾಗಿದ್ದಾನೋ ಅವನನ್ನು ಏನು ಮಾಡ್ತೇನೆ ಅಂತ ನಾನು ಅದೇ ಯುದ್ಧದ ಕಣದಲ್ಲಿ ಮಾರನೇ ದಿನ ತೋರಿಸಿದ್ದೇನೆ. ಆಗಲಿ ನಾಲಿಗೆ ಅದು ಮತ್ತೆ ತೋರಿಸಿದಾಯಿತು, ಮಗನನ್ನು ಉಳಿಸುವುದಕ್ಕಾಯಿತು ಅಂತ ಪ್ರಶ್ನೆ ಇರುವುದು. ನೀನು ಮತ್ತೆ ಪರಾಕ್ರಮಿ ಅಲ್ಲ ಅಂತ ಮರಣ ಸಹಿತವಾಗಿರುವಂತಹ ಸಮರ ಕ್ಷೇತ್ರದಲ್ಲಿ ಮರಣ ಸಹಜವಾದದ್ದೇ. ಹೌದು, ಆದ್ದರಿಂದಲೇ ಈಗ ಮರಣ ಸಹಜವಾದದ್ದು ಅಂತ ನೀನು ಪ್ರತಿಜ್ಞೆ ಮಾಡಿದ ಗೊತ್ತಿಯೋ? ಇಲ್ಲ. ಈಗ ಸಹಜವಾದ ಮರಣಕ್ಕೆ ನೀನು ಪ್ರತಿಜ್ಞೆ ಮಾಡಿದ್ದ ಅಲ್ಲ. ಸಹಜ ಮರಣವಾದರೂ ಆ ಮರಣಕ್ಕೆ ಕಾರಣವೊಬ್ಬ ಇದ್ದಾನಲ್ಲ. ಅದಕ್ಕೆ ಅಷ್ಟು ಆಕ್ರೋಶಗೊಳ್ಳುವುದು ಯಾಕೆ? ಈಗ ನನಗೆ ಹೇಳಿದಂತಹ ಸಮಚಿತ್ತದಲ್ಲಿ ಸಹಜವಾದಂತಹ ಸಮರ ಅಂದ್ರೆ ಮರಣ ಸಹಿತವಾದಂತಹ ನನ್ನ ಮಗನು ಅದರಲ್ಲಿ ಹುಕ್ಕಿದ್ದಾನೆ, ಸತ್ತಿದ್ದಾನೆ ಅಂತ ಸಮಾಧಾನದಿಂದ ಸಮಾಧಾನದಲ್ಲಿ ಕೊಂದದ್ದಲ್ಲ. ಸಮಾಧಾನದಲ್ಲಿ ಕೊಲ್ಲುವುದಾದ್ರೆ ಹಗಲು ರಾತ್ರಿ ಆಗ್ತಿರ್ಲಿಲ್ಲ, ರಾತ್ರಿ ಹಗಲಾಗ್ತಿರ್ಲಿಲ್ಲ. ಅದೆಲ್ಲ ಗೊತ್ತು. ಹಾಗಾದ್ರೆ ನಿನಗೆ ಅದೆಲ್ಲ ಗೊತ್ತುಂಟು. ಏನು ಗೊತ್ತಿಲ್ಲ? ರಾತ್ರಿ ಹಗಲಾಗ್ತದೆ, ಹಗಲು ರಾತ್ರಿ ಆಗ್ತದೆ. ಪಾಂಡವರ ಜಯಕ್ಕೆ ರಾತ್ರಿ ಹಗಲಾಗ್ತದೆ, ಹಗಲು ರಾತ್ರಿ ಆಗ್ತದೆ. ಪಾಂಡವರನ್ನು ಸೋಲಿಸಬೇಕು ಅಂತ ಯಾರು ಪ್ರಯತ್ನಿಸಿದ್ರು ಹಗಲು ರಾತ್ರಿ, ರಾತ್ರಿ ಹಗಲಾಗಿತ್ತು ಮಗು. ಅಲ್ಲ, ಏನಿಲ್ಲ. ಪಾಂಡವರು ಸೋತ ಮೇಲೆ ದೈವಾನುಗ್ರಹದಿಂದ ಬದುಕಿದಂತಹ, ಗೆದ್ದಂತಹ, ಸೋಲಿಸಿದವರನ್ನು ಮೀರಿದಂತಹ ಪೂರ್ವೋದಾಹರಣೆ ಇದ್ದದರಿಂದ ನೀನು ನನ್ನನ್ನು ಮೀರುವುದಿದ್ದರು ದೈವ ಮನುಹಿನಿಂದ ಬಿಟ್ರೆ ನಿನ್ನ ಬಿಂಕದಿಂದ ಬಿಗುಮಾನದಿಂದ ಅಲ್ಲ ಅಂತ ಹೇಳುವುದಕ್ಕೆ ಇಷ್ಟು ಹೇಳಿತು. ಈಗ ನೀನು ಗೆಲ್ಲುವುದಿದ್ರು ದೈವ ಬಲ ಬಿಟ್ರೆ ನಿನ್ನ ನಾನು ಎನ್ನುವುದೇ ಇಲ್ಲ, ನಾನು ಎನ್ನುವುದೇ ಶೂನ್ಯ. ಎಲ್ಲವೂ ಭಗವದಿಚ್ಛೆ. ಸರಿಯಪ್ಪ, ಈಗ ನಾನು ಭಗವದಿಚ್ಛೆ ಅಲ್ಲ ಅಂತೆಲ್ಲ ಹೇಳಿದ್ದಲ್ಲ. ಆಯುಧ ಪೂಜೆ ಮಾಡಿಯ ಪ್ರತಿಯೊಬ್ಬ ಯೋಧನು ಕೂಡ ರಣಮಂಡಲಕ್ಕೆ ಕಾಲಿಡುವುದು ಸರಿ. ಆದರೆ ನಿಮ್ಮ ಬದುಕಿನಲ್ಲಿ ದೈವ ನಿಮ್ಮ ಜೊತೆ ಜೊತೆಗೆ ಇರುವಾಗಲೂ ನಿಮ್ಮ ಪರಾಕ್ರಮ ನಿಷ್ಪ್ರಯೋಜಕವಾದದ್ದಕ್ಕೆ ತಂದೆಯ ಸ್ಥಾನದಲ್ಲಿದ್ದ ಅಣ್ಣನ ನಿರ್ಬಂಧ, ಸತಿಯಾದವಳಿಗೆ ರಕ್ಷಣೆ ಒದಗಿಸಬೇಕಾದಾಗ ನಿಮಗೆ ಒದಗಿದ ನಿರ್ಬಂಧ, ಉಳಿಸಬೇಕಾದ ಪುತ್ರನ ವಿಯೋಗದ ಕಾಲದಲ್ಲಿ ನಿನಗೊದಗಿದ ನಿರ್ಬಂಧ, ಇದು ದೃಷ್ಟಾಂತವಾಗಿ ಇರುವಾಗ ನನ್ನ ಪೂರ್ವದಲ್ಲಿ ನನಗೆ ಬೇಕಾದಾಗ ದೈವ ಒದಗದೆ ನಿನ್ನಂತೆಯೇ ಪರಿಭವ ಬಂದಿದೆ ಅಂತ ಹೇಳುವುದಕ್ಕೆ ನಿನಗೇನಾದ್ರೂ ಇದ್ರೆ ನೀನು ಧಾರಾಳ ಹೇಳ್ಬಹುದು. ನಿನ್ನ ಬದುಕಿನಲ್ಲಿ ಇಷ್ಟು ಇದ್ದದ್ದರಿಂದ ಈಗ ದೈವ ಇಲ್ಲದೆ ರಥಾರೋಹಿಯಾಗಿ ಬಂದ ನೀನು ದೈವವನ್ನು ಕರ್ಕೊಂಡು ಬರ್ತೇನೆ ಅಂತ ಈಗ ಬಂದ ಪಥವನ್ನು ಬಿಟ್ಟು ಪೋಪೆಯ ಬಂದ ನೆಲೆಯಲ್ಲ ಬಿಡಿಸುವೆನೆಂಬ ಬಿಕ್ಕವು ತಟ್ಟನೆ ಹೇಳು. ಹುಡುಗ ನೀನು ಬೆಡಗಿನ ನುಡಿಯ ಕಟ್ಟಿದು ನಮ್ಮ ಹಯವ ಬಿಡು ಹುಡುಗ. ಹಯವ ಬಿಡು ಪಡೆಯಲು ಕೊಂಡು ನಮ್ಮೊಡನೆ ತೆರಳು ನಿಲ್ಲ ಒಡಗೊಮ್ಮೆ ಧನವ ಕೊಡು. ಪಡೆಯನ್ನು ಕೊಂಡು ನಮ್ಮೊಡನೆ ತೆರಳು ನಿಲ್ಲ ಒಡಗೊಮ್ಮೆ ಧನವ ಕೊಡು. ಹಯವ ಬಿಡು ಹುಡುಗ ನೀನು ನಿಲ್ಲ ಬೆಡಗಿನ ನುಡಿಯ ಕಟ್ಟಿಡು ಹುಡುಗ. ಹುಡುಗ ಜೀವನದಲ್ಲಿ ಬಂದಿರುವಂತಹ ಒಂದೊಂದು ವಿಷಯವನ್ನು ಆದರ್ಶಬಿಂದುವಾಗಿ ಇರಿಸಿಕೊಂಡು ಅಲ್ಲಿ ಸೋತಿದ್ದಿ, ಇಲ್ಲಿ ಬಿದ್ದಿದ್ದಿ, ಮಳೆ ಬಂದ ಮಾರನೇ ದಿವಸ ನಮ್ಮ ಅಂಗಳದಲ್ಲಿಯೂ ನಾವು ಬೀಳುತ್ತೇವೆ, ಸ್ವಲ್ಪ ಜಾಗ್ರತೆ ತಪ್ಪಿದೆ, ಅದಕ್ಕೆಲ್ಲ ಯಾವುದೋ ಏನೋ ಒಂದು ಕಾರಣ ಅಂತ ಹೇಳುವುದಲ್ಲ. ಹಾಗೆ ಬಿದ್ದ ನೆನಪಿದ್ರೆ ನಾವು ಯಾವತ್ತೂ ಬೀಳದವರು ಅಂತ ಬೆಂಗಾವಲಿಗರಿಂದ ವಂದಿಮಾಗದಿಂದ ಹೊಗಳಿಸಿಕೊಂಡು ಬರುವುದಿಲ್ಲ ಅಂತ ಕೇಳಿದ್ದಷ್ಟೇ. ಜೀವನದಲ್ಲಿ ನೀನು ಮತ್ತೊಬ್ಬರನ್ನು ದೃಷ್ಟಿಸಿ ಹೇಳುವುದಿದ್ರೆ ಯುದ್ಧಕ್ಕೆ ಹೊರಟಿರುವಂತಹ ನೀನನ್ನು ಎಣ್ಣೆಯ ಕೊಪ್ಪರಿಗೆ ಹಾಕಿದ್ಯಾಕೆ? ರೋಮ ಅಲುಗಾಡದಿದ್ದದ್ಯಾಕೆ? ಅದು ನಮ್ಮದ್ದು ಅಲುಗಾಡಲಿಲ್ಲ. ಇಲ್ಲಿ ಯಾರು ಹೇಳಿದ್ದು? 13 ವರ್ಷ ನಿಮ್ಮದು ಅಲುಗಾಡಿಯೇ ನೀವು ಹೋದದ್ದು. ಆದ್ರಿಂದ ಹೇಳಿದ್ದು ಈಗ ಕುದಿಯುವ ಎಣ್ಣೆಯ ಕೊಪ್ಪರಿಗೆಗೆ ನಾನು ಬೀಳುವಂತೆ ಜೂಜಂಬ ಕೊಪ್ಪರಿಗೆಗೆ ನೀವು ಬಿದ್ದಿರಿ, ಬಿದ್ದು ನೀವು ನವೆದಿರಿ, ನಾನು ನೋಯದೆ ಎದ್ದು ಬಂದೆ. ವ್ಯತ್ಯಾಸ ಅಷ್ಟು ಇಲ್ಲ, ನವೆಯಲಿಲ್ಲ. 13 ವರ್ಷದಲ್ಲಿ ಸರಿಯಾದಂತಹ ಫಲಿತಾಂಶವನ್ನು ಕಾಣಿಸಿಯೇ ಬಂದದ್ದು. ಅಜ್ಞಾತವಾಸದಲ್ಲಿ ನಾವು ನೇಯುವುದಿದ್ರೆ, ಅಜ್ಞಾತವಾಸದಲ್ಲಿ ನಮ್ಮನ್ನು ಅವರು ಜ್ಞಾತವಾಗಿಸುವುದಿದ್ರೆ
ನಿನ್ನನ್ನು ಕೊಪ್ಪರಿಗೆಗೆ ದೂಡಿದ ಮೇಲೆ ಕೊಪ್ಪರಿಗೆಯಿಂದ ಏಳುವಲ್ಲಿವರೆಗೆ ನೀನು ನಾದದ್ದೆ. ಏನಾಗಲಿಲ್ಲ. ನಿನ್ನನ್ನು ಎಬ್ಬಿಸಿ ಅವರೆಲ್ಲ ಹರಿಕೆ ಹಾರೈಕೆಗಳನ್ನು ಹೇಳಿ ಕಳಿಸಿದ್ದು. ಅದರೊಳಗೆ ಏನಾದದ್ದು ಅಂತ ನನಗೆ ಕದ್ದ ಗೊತ್ತು. ಕಳ್ಳನ ಅದು- ಕಡ್ಡಿ ತರುವಂತೆ ವೀರ ಯೋಧನಾದ ನಿನ್ನನ್ನು ನಿನ್ನದ್ದಾದಂತಹ ಚಂಪಕಾವತಿಯ ನಾಡಿನಲ್ಲಿ ನಮಗೆ ದ್ರೋಹಿಗಳು ಮಾಡಿದ್ದು. ನಿನ್ನನ್ನು ನಿನ್ನ ಅಪ್ಪನೇ ಹಾಕಿದ್ದೆ ಎಣ್ಣೆ ಕೊಪ್ಪರಿಗೆ. ಹೌದಪ್ಪ. ಜೀವನದಲ್ಲಿ ಕೆಲವೆಲ್ಲ ಬಂದು ಹೋಗುವುದನ್ನೆಲ್ಲ ದೃಷ್ಟಾಂತ ಹೇಳುವುದಕ್ಕೆ ಬರುವುದಿಲ್ಲ. ಯಾಕೆ ಬಾಲಿಶವಾಗಿ ನೀನು ಮಾತಾಡ್ತಿ ಅಂತ ಯೋಚನೆ ಮಾಡಿದ್ರೆ ನಿನ್ನ ಪ್ರಾಯ ಬೆಳೆಯಲಿಲ್ಲ ಅಷ್ಟೇ. ಪಾಂಡವರ ಬದುಕಿನಲ್ಲಿ ಧರ್ಮ ಎಲ್ಲಿ ಅದನ್ನು ಧರ್ಮಾತ್ಮರಾಗಿ ಪಾಂಡವರು ಕಂಡಿದ್ದಾರೆ ಎನ್ನುವುದಕ್ಕೆ ನಿದರ್ಶನ ಧರ್ಮಾತ್ಮನಾಗಿರುವ ಧರ್ಮ ಪುರುಷನಾಗಿರುವ ಪರಮಾತ್ಮನಾಗಿರುವ ನಾರಾಯಣ ಈಗ ಕೃಷ್ಣ ರೂಪದಲ್ಲಿ ಬಂದಿದ್ದಾನೆ. ಅವನೇ ನಮ್ಮನ್ನು ಹಿಡ್ಕೊಂಡಿದ್ದಾನೆ ಅವನ ಆಯುಧಗಳಾಗಿ. ಆದದ್ದರಿಂದ ನಮಗೇನು ಅಂಜಿಕೆ ಇಲ್ಲ. ನಮ್ಮ ಕುದುರೆಯನ್ನು ಕಟ್ಟಿದವರಿಗೆ ಏನಾಗಿದೆ ಎನ್ನುವುದು ಇದು ತನಕ ನಮ್ಮದ್ದಾದಂತಹ ಕುದುರೆಯನ್ನು ಕಟ್ಟಿದವರಿಗೂ ಗೊತ್ತಾಗಿದೆ. ನಮ್ಮ ಪ್ರಕರಣ ಇದು ಏನು ಹೊಸ್ತಲ್ಲ. ರಾಜಸೂಯಾಧ್ಯದಲ್ಲಿಯೂ ನಾವು ಬೇಕಷ್ಟು ಮಾಡಿದ್ದೇವೆ, ಬೇಕಷ್ಟು ತಿರುಗಾಟವು ನಮ್ಮದ್ದಾಗಿದೆ. ಇಲ್ಲಿ ನೋಡು, ಚಂಪಕಾವತಿಯ ಮಣ್ಣಿನಲ್ಲಿ ನಿಮ್ಮಿಂದ ಕಟ್ಟುವಡೆಯಲ್ಪಟ್ಟಿದೆ. ಇದು ತನಕ ಸಾಧಿಸಿದಂತಹ ವೀರ ಭಟರು ಬಿದ್ದಿದ್ದಾರೆ. ಎಂದಲ್ಲಿಗೆ ನೀನು ಗೆದ್ದಿದ್ದಿ, ನಾವು ಸೋತಿದ್ದೇವೆ ಅಂತಲ್ಲ. ಯಾರನ್ನೆಲ್ಲ ನಾನು ಸೇರಿಸಿಕೊಂಡು ಬಂದಿದ್ದೇನೋ ಅವರನ್ನೆಲ್ಲ ಸೇರಿಸಿಕೊಂಡು ಬಂದ ನಾನೇ ನಿಂತಿದ್ದೇನೆ ಎಂದಾದ ಕಾರಣ ನಮ್ಮ ಮೇಲೆ ವಿಶ್ವಾಸವನ್ನಿರಿಸಿ ಈ ಕುದುರೆಯನ್ನು ನಮ್ಮ ಹೊಣೆಗಾರಿಕೆಯಲ್ಲಿ ಬಿಟ್ಟದ್ದು. ಗುರುತರವಾದ ಹೊಣೆಗಾರಿಕೆಯಲ್ಲಿ ಪಾರ್ಥ ಇರುವುದು, ಬಾಕಿದ್ದವರಲ್ಲ. ಪಾರ್ಥ ಬೀಳದೆ ವಿನಃ ಕುದುರೆ ಬಿಟ್ಟು ಹೋಗುವ ಹಾಗಿಲ್ಲ. ಆದ್ರೂ ನೀನು ಹೇಳ್ತಿ ಬಿಟ್ಟು ಹೋಗ್ತೀಯೋ ಬಿಡಿಸುವೆನೆನ್ನುವ ಬಿಂಕವೋ. ಅಷ್ಟು ಮಂದಿಗಳ ಮಂತ್ರಾಕ್ಷತೆಯ ಮಂಡೆಯೊಡ್ಡಿದ ನಾನು, ಲೋಕೋತ್ತರವಾದ ಸಾಹಸವನ್ನು ಗಳಿಸಿದ ನಾನು. ಇಡೀ ಭೂಪಟದಲ್ಲಿ ನೋಡುವಾಗ ಒಂದು ಚುಕ್ಕೆಯಷ್ಟು ಮಾತ್ರವೇ ಕಾಣಬಹುದಾದ, ಹೆಚ್ಚು ಹೇಳುವುದಿದ್ರೆ ನಮ್ಮ ಕುದುರೆ ಈ ನೆಲಕ್ಕೆ ಕಾಲಿಟ್ಟಾಗ ಚಂಪಕಾವತಿ ಎನ್ನುವುದು ಕಂಡು ಬಂದದ್ದರಿಂದ ಅಂತಲ್ಲಿ ಇರುವವರೆಲ್ಲ ಹೀಗೆಲ್ಲ ಹೇಳಿದ್ರೆ ನಾವೇನು ಹೇಳಬೇಕು? ಆದ್ದರಿಂದ ಬಾಲಿಶವಾದ ಮಾತುಗಳನ್ನು, ಬೇಗನೆ ಮಾತುಗಳನ್ನು, ಪ್ರಾಯಕ್ಕೆ ಬಾರದೇ ಇರುವ ಹುಡುಗನಾದ ನೀನು ಪ್ರಯೋಜನಕ್ಕೆ ಬಾರದೇ ಇರುವ ಮಾತುಗಳನ್ನೆಲ್ಲ ಕಟ್ಟಿಡು. ಕುದುರೆಯನ್ನು ಕೊಡು, ಕಟ್ಟಿದ ದೋಷ ಪರಿಹಾರಕ್ಕೆ ಕಿಂಚಿತ್ತು ಅಷ್ಟು ಇಷ್ಟು ಅಂತ ನಾನು ಹೇಳುವುದಿಲ್ಲ. ಸ್ವಲ್ಪ ಮರ್ಯಾದೆಗೆ ಅಥವಾ ಪ್ರಾಮಾಣಿಕವಾದಂತಹ ಒಂದು ಕಪ್ಪದ ಹಾಗೆ ಒಂದು ತೆಂಗಿನಕಾಯಿ ಇಟ್ಟು ಅಡ್ಡ ಬಿದ್ದರೂ ಆಗಿತ್ತು. ನಿನಗೆ ನಮ್ಮದ್ದಾದಂತಹ ವಿಪುಲವಾದ ಸೇನೆಯಲ್ಲಿ ಬೇಕಾದಷ್ಟು ಅವಕಾಶವನ್ನು ಕೊಡೋಣ. ಯುದ್ಧ ಮಾಡುವುದಕ್ಕೆ ಹುಮ್ಮಸ್ಸು ಉಂಟು ಅಂತಾದ್ರೆ ನಾವು ಇನ್ನೂ ತಿರುಗಾಟ ಮುಂದುವರಿಸುವುದು. ಆದ್ದರಿಂದ ಒಂದು ಎಲ್ಲಿಯೋ ಹೇಳ ಹೆಸರಿಲ್ಲದ ಜಾಗದಲ್ಲಿ ಇರುವುದಕ್ಕಿಂತ ಒಂದು ಹೆಸರಿರುವ ಜಾಗದಲ್ಲಿ ನಿನ್ನದ್ದಾದಂತಹ ಒಂದು ಗುರುತಿಸುವಿಕೆಯನ್ನು ತೋರಿಸಿಕೊಂಡೆ ಅಂತಾದ್ರೆ ಬದುಕು ಬಂಗಾರಾದೀತು. ಈಚೆ ಬಾ, ಕುದುರೆ ಬಿಡು, ಕಪ್ಪ ಕೊಡು. ಏನು ಬೇಡವಾ? ನೋಡನೆಂಬನೆ ನಿನ್ನ ರೋಡಿಯ ಬದನುವುದು ಆಡದಿಗರು ಕೆಲರು ಕರಣ ಪಾರ್ಥ ನಿನ್ನ ರೂಢಿಯ ಬದಲುದು ಆಡದಿಗರು ಕೆಲರು ಮಾಡದಿ ಯುದ್ಧವ ಹಯವನು ದ್ರವ್ಯವ ಮಾಡದಿ ಯುದ್ಧವ ಹಯವನು ದ್ರವ್ಯವ ಬೇಡುವ ದಿಜನೇ ನೀನು ಮಾಡದ ಯುದ್ಧವ ಹಯವನು ದ್ರವ್ಯವ ಬೇಡುವ ನಿಜನೆ ನೀನು ಹವನು ದ್ರವ್ಯವ ಬೇಡುವ ನಿಜನೆ ನೀನು ನಿಜನೆ ನೀನು ಹಯವನು ದ್ರವ್ಯವ ಮೂಡನೆ ಮೆನೆನಿಲ್ಲ ರೂಢಿಯ ಬಡರುವುದು ಆಡದಿಗರು ಕೆಲರು ಯಾಕೆ ಅಂದ್ರೆ ಮೂಢರಿಗೆ ನಾನು ಮೂಢನಾಗೆ ಕಾಣುತ್ತೇನೆ, ಭಟರಿಗೆ ನಾನು ಭಟರ ಹಾಗೆ ಕಾಣುತ್ತೇನೆ. ಅದು ಮೂಢರಾದವರು ಹೇಳಿದ್ದರು, ಲೋಕದಲ್ಲಿ ಯಾರು
ಬಾಣ ಅಂತ ಒಪ್ಪುವುದಿಲ್ಲ. ಈಗ ಕರೆಯುವಾಗ ಯಾವ ಮೂಢ ನಾನು ಮೂಢ ಅಂತ ಒಪ್ಪುವುದಿಲ್ಲ. ಆದ್ದರಿಂದಲೇ ಅದು ಮೂರನೇ ವ್ಯಕ್ತಿ ವಿವೇಚನೆ ಮಾಡುವಾಗ ಏನು ನಿರ್ಣಯ ಆಗ್ತದೋ ಅದೇ ಆತ್ಯಂತಿಕವಾದ ನಿರ್ಣಯ ಅಂತ ಆಗುವುದು. ಆದ್ದರಿಂದಲೇ ಯಾಕೆ ಇದನ್ನು ಹೇಳಿದೆ? ಯಾಕೆ? ದೈವಾನುಗ್ರಹ ನನಗೂ ಬೇಕು ನಿನಗೂ ಬೇಕು. ಆದ್ರೆ ದೈವಾನುಗ್ರಹ ಇರುತ್ತಾ ನಿಮಗೆ ಬಂದ ಪರಿಭವ, ದೈವಾನುಗ್ರಹ ಇದ್ದದ್ದರಿಂದ ನಮ್ಮ ಬದುಕಿನಲ್ಲಿ ಇದು ತನಕ ಶೋಕದ ಪರಿಭವ. ಇದನ್ನು ತುಲನೆ ಮಾಡಿ ತಕ್ಕಡಿಯಲ್ಲಿಟ್ರೆ ಆಶಯ ಅರಿಯದೆ ಯಾರಿಗೂ ಏನೂ ಆಗ್ತದೆ. ನೀನು ಎಣ್ಣೆ ಕೊಪ್ಪರಿಗೆ ಬಿದ್ದಿದ್ದಿ, ಎಣ್ಣೆ ಕೊಪ್ಪರಿಗೆ ಬಿದ್ದ ಮೇಲೆ ನನಗೇನು ಅನುಭವ ಆಗಿದೆ ಅಂತ ನನಗೆ ಗೊತ್ತು. ವನವಾಸದಲ್ಲಿ ಅಡಿಗಡಿಗೆ ನಾವು ಅನುಭವಿಸುವ ಕಷ್ಟಕ್ಕೆ ನ್ಯಾಯ ಇಲ್ಲ, ನಾವು ಹೋಗುವ ಅಂತ ನಿನ್ನ ಅಣ್ಣ ಎದ್ದದ್ದು ಲೋಕಕ್ಕೆ ಗೊತ್ತಾಗಿದೆ. ಬಂಗಾರವನ್ನು ಗುಲಗಂಜಿಯಲ್ಲಿ ತೂಗುವಾಗ ಒಂದೇ ತಕ್ಕಡಿಯಲ್ಲಿ ಇಡ್ತೇವೆ, ಅದರ ತೂಕ ಸಮ ಬಂದ್ರೆ ಬಂಗಾರದ ಮೌಲ್ಯ ಗುಲಗಂಜಿಗಿಲ್ಲ. ಲೋಕಾದರ್ಶವಾಗಿ ಪ್ರಪಂಚ ಮುಖದಲ್ಲಿ ಪಾಂಡವರು ಏನು ತೂಗುವುದಕ್ಕೆ ನೀವು ನಡೆದದ್ದೇ ಕಡಿಮೆ, ನಿಮ್ಮನ್ನು ಗುರುತಿಸಿದ್ದೇ ಕಡಿಮೆ, ಲೋಕದಲ್ಲಿ ನಿಮಗೆ ಏನುಂಟು ಸಾಧನೆಂತದುಂಟು. ನೀನು ಸಾಕದಂತ ನಿನ್ನ ಮಗನನ್ನು ನಿನಗಿಂತ ಹೆಚ್ಚು ಸಾಕಿದಂತ ಅಭಿಮನ್ಯು ಸಾಯುವಾಗ ತಡೆಯದ ಕೃಷ್ಣ, ತಾನು ಬೆಳೆಸಿದಂತ ನಾರಾಯಣಿ ಸೈನ್ಯ ಸಾಯುವಾಗ ತಡೆಯದ ಕೃಷ್ಣ, ನಿನ್ನ ಪಕ್ಷದಲ್ಲಿ ನೀರನ್ನು ಸೇರಿಸಿಕೊಂಡು ನಿರ್ದಿಷ್ಟ ಸಂಖ್ಯೆಯನ್ನು ಮಾತ್ರ ಉಳಿದದ್ದು ಅಂತ ಧರ್ಮಜ ಹೇಳುವಾಗ ಉಳಿದವರು ಸಾಯುವಾಗ ತಡೆಯದ ಕೃಷ್ಣ ನಿನ್ನನ್ನು ತಡೆಯುತ್ತಾನೆ ಎಂಬುದಕ್ಕೆ ಆಧಾರ ಸಾಕಾಗುವುದಿಲ್ಲವಾದ್ದರಿಂದ ಬಿಟ್ಟು ಕೋಪೆಯ ಬಿಡಿಸಿಬೆಂಬರಿ ಬಿಂಕವು ಅಂತ ಕೇಳಿದ್ರೆ ಹುಡುಗ ನೀನು ಕೊಟ್ಟು ಬಿಡು ಹೇಳುವುದಕ್ಕೆ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ ಕೃಷ್ಣ ಆಗಲಿ ಈ ಪಂಚ ಪಾಂಡವರ ಪ್ರಾಣವನ್ನು ತನ್ನ ಪ್ರಾಣ ಅಂತ ಇಟ್ಟುಕೊಂಡಿದ್ದಾನೆ. ಈಗ ಅದೇ ಈ 5 ಪ್ರಾಣಕ್ಕೆ ಎಲ್ಲಿಯಾದ್ರೂ ಕೊರತೆ ಬಂದದ್ದನ್ನು ನಿನ್ನ ಬದುಕಿನಲ್ಲಿ ಕೇಳಿದ್ಯಾ? ಬಹಿಪ್ರಾಣ ಯುವಾಪರ ಅಂತ ಹೇಳಿದ್ದು ಲಕ್ಷ್ಮಣನು ಹೌದಾ? ರಾಮಚಂದ್ರ ಅದೇ ಲಕ್ಷ್ಮಣನೇ ರಾಮದೇವರಾಗಿ ಬಲಭದ್ರ ದೇವರಾಗಿ ಕಾಣಿಸಿಕೊಂಡಿದ್ದಾರೆ ಈ ಯುಗದಲ್ಲಿ ಅಂತ ನಮ್ಮ ನಂಬಿಕೆ. ಅಂಥವರು ನಿನ್ನ ಕೈಯಿಂದ ಸೋಲುವಾಗ ತನ್ನ ಪ್ರಾಣವೇ ಸೋತದ್ದಲ್ವಾ? ಬಹಿಪ್ರಾಣ ಯುವಾಪರ ಆಗಲಿ ಈಗ ಅಲ್ಲಿ ಆದ ಮೇಲೆ ಇಲ್ಲಿ ಆಗುವುದಿಲ್ಲ. ಒಂದು ಯುಗದಲ್ಲಿ ಒಂದು ಅವತಾರವನ್ನು ಎತ್ತುವಾಗ ಜಾಂಬವನಿಗೆ ಕಾಣಿಸಿಕೊಳ್ಳುವಾಗ ಹೇಳಿದ ಕೃಷ್ಣ, ನಾನು ಈಗ ಕೃಷ್ಣನಾಗಿ ಬಂದಿದ್ದೇನೆ, ಆ ಕಾಲದಲ್ಲಿ ರಾಮನಾಗಿದ್ದೆ, ಈಗ ನೀನು ಇದನ್ನು ಮಾಡಬೇಕು. ಗೊತ್ತುಂಟು ಅದಲ್ಲಿ ನಮ್ಮ ಅಣ್ಣನಾಗಿರುವಂತಹ ಭೀಮಸೇನನಿಗೆ ಸರಿತುಲ್ಯನಾಗಿರುವಂತಹ ಹನುಮಂತನನ್ನು ಜೊತೆ ಸೇರಿಸುವಾಗಲೂ ದೇವರು ಹೇಳಿದ್ದಿದೆ ಇಂಥದ್ದೇ ಉಂಟು, ಅಂದ್ರೆ ನೀವು ಇಬ್ಬರು ಒಟ್ಟಾಗಬೇಕು ಅಂತ ಹೇಳಿದ್ವಿ. ಹನುಮಂತರಿಗೂ ಅರ್ಜುನನಿಗೂ ಒಟ್ಟಾಗುವ, ನನಗೂ ಅವನಿಗೂ ಒಟ್ಟಾಗುವ ಒಂದು ಪ್ರಸಂಗ ಬಂದಿದೆ, ಗೊತ್ತಾಯ್ತಾ? ಅದಕ್ಕೆ ಶರಸೇತು ಬಂಧನ ಅಂತ ಹೇಳುದು. ಅಲ್ಲಿ ಒಟ್ಟಾಗುವಾಗಲೂ ಈ ಕಾಲದಲ್ಲಿ ನಿನಗೆ ಹೀಗೆ ಬೇಕು, ಕೃಷ್ಣ ದೇವರು ಸಾಲದು ಅವನದ್ದು ಬೇಕು ಆಗಲಿ, ನಿನಗೆ ಅರ್ಥ ಆದದ್ದು ನನಗೆ ಆಗಬೇಕಾಗಿಲ್ಲ. ಒಂದು ನೆಲೆ ಮಾತ್ರ ಅಲ್ಲ, ಈಗ ಹಿಂದಿನ ಯುಗದಲ್ಲಿ ಪ್ರಾಣ ಬಹಿರಂಗದಲ್ಲಿರುವ ಪ್ರಾಣ ಅಂತ ಹೇಳಿದ್ದು ಇಲ್ಲಿಗಲ್ಲ ಅಂತ ಹೇಳಿದ್ರೆ ಸಂಧಾನದ ಸಭೆಯಲ್ಲಿ ಹೇಳಿದ ಮಾತು ಮಮ ಪ್ರಾಣ ಹಿ ಪಾಂಡವ ಅದು ಅಶ್ವಮೇಧಕ್ಕೆ ಆಗಬೇಕಾಗಿಲ್ಲ, ನಿನಗೆ ಬೇಡಲೇಬೇಕು ಅವತಾರದ ಸಮಾಪ್ತಿಯವರೆಗೆ ಅದು ಉಂಟೇ. ಆ ವಾಕ್ಯದಲ್ಲಿ ಅವತಾರ ಸಮನ್ವಯ ಅಂತ ಇಲ್ಲ, ಉಂಟು ಅವತಾರ ಸಮಗ್ರಕ್ಕೆ ಅಂತ ಇಲ್ಲ. ಕೃಷ್ಣಾವತಾರದಲ್ಲಿ ಹೇಳಿದ ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ್ಯಾರು? ಕೃಷ್ಣ ಇರುವಲ್ಲಿವರೆಗೆ ಕೃಷ್ಣನ ಪ್ರಾಣಗಳು ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಅಲ್ಲ ಇಲ್ಲಿ ಅದನ್ನೇ ಹೇಳಿದ್ದು. ರಾಮನಾಗಿ ಇವರನ್ನ ಹೊರಗಿನ ಪ್ರಾಣ ಅಂತ ಹೇಳಿದ ರಾಮಾವತಾರದ ಕಥೆ ಇಲ್ಲಿ ಹೇಳ್ಕೊಂಡು ಬರಬೇಡ. ಅಲ್ಲ ಅದನ್ನು ಹೇಳಿದ್ದು ಯಾರ ಬಗ್ಗೆ? ಅದು ಹೌದಾದ್ರೆ ಸಂದರ್ಭ ಸಭೆಯಲ್ಲಿ ಹೇಳಿದ್ದು ಕೌರವನ ಎದುರಿನಲ್ಲಿ, ಹೌದು ಸುಧನ್ವನ ಎದುರಿನಲ್ಲಿ, ನಮ್ಮ ಬಗ್ಗೆ ಹೇಳಿದ್ದು ಇಲ್ಲಿಗೆ ಹೇಳ್ಕೊಂಡು ಬರಬೇಡ. ಕೃಷ್ಣ ಇರುವಲ್ಲಿವರೆಗೆ ಕೃಷ್ಣ ವಾಕ್ಯವನ್ನು ವಿಮರ್ಶಿಸುವುದಕ್ಕೆ ನೀನಲ್ಲ, ಕೃಷ್ಣ ವಾಕ್ಯಕ್ಕೆ ಕೃಷ್ಣನೇ ಕೊಡಬೇಕು ನೀನಲ್ಲ. ಎಲ್ಲಿಯೋ ಚಂಪಕಾವತಿಯಲ್ಲಿ ಹುಟ್ಟಿದ 3 ಶುಕ್ರವಾರ ಕಳೆಯದೇ ಇರುವ, ಇನ್ನು ಹಿಂದೆ ನೋಡಿದ್ರೆ ಎಂತದ್ದು ಗೊತ್ತಾಗದೇ ಇರುವ ಕೃಷ್ಣ ಪಾಂಡವರ ಬಗ್ಗೆ ಹೇಳಿದ್ದನ್ನು ವಿಮರ್ಶಿಸಿಕೆ ನೀನು ಯಾರು? ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದ ಕೃಷ್ಣ ತನ್ನ ಅವಧಿಯವರೆಗೂ ಪಾಂಡವರ ಪ್ರಾಣವನ್ನು ಕೊಂಕದಂತೆ ಕಾಯುತ್ತಾರೆ ಎನ್ನುವುದೇ ದೃಷ್ಟಾಂತ. ನಿನಗೆ ಸಿಗ್ತದೆ ಎಲ್ಲಿಯಾದ್ರೂ? ನಾನು ಮಾತಾಡುವಾಗಲೂ ನೀನು ಮಾತಾಡುವಾಗಲೂ ನೀನೇ ಮಾತಾಡಬೇಕು, ಇಲ್ಲದಿದ್ರೆ ಎದುರಿನವರದ್ದು ನಿಲ್ತದೆ ಅಂತ ಹೆದರಿಕೆ. ನೀನು ಮಾತಾಡಿದ ಏನಲ್ಲ ಸಂದರ್ಭ ಗೊತ್ತಿಲ್ಲದೆ ಆಶಯ ಅರಿಯದೆ ಹೇಳಿದ ತಾತ್ಪರ್ಯ ಏನು ಮಾಡ್ಲಿಕ್ಕೂ ಆಗುದಿಲ್ಲ, ಏನಾಗುದಿಲ್ಲ ಅಂತದ್ದು. ಈಗ ನೀನು ಹತ್ತರೆ ಕೃಷ್ಣನ ಪ್ರಾಣ ಅತ್ತ ಕೃಷ್ಣನ ಪ್ರಾಣ ಅತ್ತ ನೀನು ಸೋತ ಕೃಷ್ಣನ ಪ್ರಾಣ ಸೋತಾಗ ಹೌದು ಪ್ರಾಣ ಸೋತ ಹಾಗೆ ಪ್ರಾಣ ಸೋತ ಹಾಗೆ
ಗೊತ್ತಾದರೆ ಕೃಷ್ಣನ ಪ್ರಾಣ ರೂಪನಾದಂತಹ ನೀನು ಸೋತು ಕೃಷ್ಣ ನಿನ್ನನ್ನು ಎಬ್ಬಿಸುವಾಗ ಕೃಷ್ಣನಿಗಿಂತ ಭಿನ್ನವಾದಂತಹ ಪ್ರಾಣ ಇದು ಅಂತ ಈ ನೆಲದಲ್ಲಿ ನಾನು ನಿರೂಪಿಸದೆ ಆಯುಧ ಕೆಳಗಿಡುವುದಿಲ್ಲ. ಒಂದು ವಿಷಯ, ನಿನಗೆ ಬೇಡಲೇಬೇಕು ಅಂತಾದ್ರೆ ತಲೆಯಲ್ಲಿ ಜುಟ್ಟು ಬಿಡು, ಕೈಯಲ್ಲಿ ಪಾತ್ರೆ ಹಿಡ್ಕೊ, ದೇಹಿ ದೇಹಿ ಅಂತ ಬಾ. ಆಗ ಕೊಟ್ಟೇನು ಯಜ್ಞೋಪವೀತ ಒಳಗೆ ಕ್ಷತ್ರಿಯರದ್ದು ಧರಿಸಿಕೊಂಡು ಹೊರಗಿನಿಂದ ಬ್ರಾಹ್ಮಣ ಕರ್ಮ ಮಾಡಿದ್ರೆ ಈ ಲಂಪಟತನಕ್ಕೆ, ಈ ಬೂಟಾಟಿಕೆಗೆ, ಈ ನಯವಂಚನೆಗೆ ಅದಕ್ಕೆಲ್ಲ ಬೆರಗಾಗಿ ವಶವಾಗಿ ಮರುಳಾಗುವ ಮೂರ್ಖರು ಭ್ರಮಾಧೀನರು ಈ ನಮಯದಲ್ಲಿ ಇಲ್ಲ. ಏನು ಬೇಡದಿದ್ರೆ ಬಿಟ್ಟಾಗ ಹಾಗೆ ಬೇಡಬೇಕು ಅಂತ ಇದ್ರೆ ಯಜ್ಞ ಬೇಕು ಅಂತ ಇಲ್ಲ. ಈ ಯಜ್ಞದ ರೀತಿಯಲ್ಲಿ ನಾವು ಬೇಡುವುದಕ್ಕೆ ಅರ್ಥ ಬೇರೆ ಉಂಟು. ಅರ್ಥ ರಾಜಸ ಇದು. ಭೂತಲದಲ್ಲಿ ಸಾರಿ ಕೊಲ್ಲುವುದಿದು ರಾಜನೀತಿಯ ಧರ್ಮವಿದು. ನೀ ತರಳನು ನಿನ್ನಕ್ಕೆ ನಿಲ್ಲ ತಾತನ ಕನಸಿಕೊಡುವುದು. ಭೂತಲದಲ್ಲಿ ಸಾರಿಕೊಳ್ಳುವುದಿದು ರಾಜನೀತಿಯ ಧರ್ಮವಿದು. ಪ್ರತಿಪಕ್ಷವನ್ನು ಗೆಲ್ಲುವ ವಿಭಾಗದಲ್ಲಿ ವಿಧಾನದಲ್ಲಿ ಒಂದು ನೀತಿಯ ವಾಕ್ಯವನ್ನು ಮಾತಾಡಿದ್ರೆ ಅದು ಕೇಳ್ತಾರೆ, ಬೇಡ್ತಾರೆ, ದೇಹಿ ಅಂತ ಹೇಳ್ತಾರೆ ಅಂತದರ ಅರ್ಥ ಇದರಲ್ಲಿ ಎಂತದ್ದು ನೀತಿ? ಹುಡುಗನಾಗಿರುವ ನೀನು ಈ ಕುದುರೆಯನ್ನು ಕಟ್ಟಿದ್ರೆ ಪರಿಣಾಮದಲ್ಲಿ ನಿನ್ನದ್ದಾಗಿರುವಂತಹ ಯೋಜನೆಗಳನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಉತ್ತರ ಇಷ್ಟೇ, ನನ್ನ ಮಾತುಗಳು ನಿನ್ನ ಅಪ್ಪ ಹಂಸಧ್ವಜ ಭೂಪತಿ ಅವನಿಗೆ ಸಾಧಾರಣ ಅರ್ಥ ಆದೀತು. ಅವನನ್ನು ಕರೆಸಿಕೊಡು. ಅವನ ನೆಲೆ ಹತ್ತಿರ ಇಲ್ಲ ನೀನು, ಅವನ ಕಾಲಿನ ಹತ್ತಿರ ನೀನಿಲ್ಲ. ಅವರಿಗೆ ಧರ್ಮಜನ ಎತ್ತರ ಉಂಟು, ಆದ್ದರಿಂದ ಹೇಳಿದ್ದು ನೀನು ಕೆಳಗೆ ಅದಕ್ಕೆ ಅವೆಲ್ಲ ಬರ್ಲಿಕ್ಕಿಲ್ಲ. ಮಾತ್ರ ಅಲ್ಲ, ಮತ್ತೆ ಸಾರಿ ಹೇಳುವುದು, ನೀತಿ ಹೇಳುವುದು. ಈಗ ಪ್ರತಿಮೆಯನ್ನು ನಾನು ಸತ್ತಿದ್ರೆ ಈ ನೀತಿಯಲ್ಲಿ ಉಂಟು ಇಲ್ಲ, ಪ್ರತಿಮೆಯನ್ನು ನಾನು ಸತ್ತಿದ್ರೆ ಇಲ್ಲ. ಭೂತಳದಲ್ಲಿ ರಾಜನೀತಿಯಲ್ಲಿ ತಪ್ಪಿದವ ಅರ್ಜುನ ಹಾಗಲ್ಲ. ಅರ್ಜುನ ಬರುವಾಗ ಅರ್ಜುನನಿಗೆ ಪಾತ್ರದ ರಾಜನೀತಿಗೆ ಅರ್ಜುನನು ಇಲ್ಲ, ರಾಮನು ಇಲ್ಲ. ರಾಜನೀತಿಗೆ ರಾಜನ ಕುಲವೇ ಮಾತ್ರ ಇರುವುದು. ಆದ್ರಿಂದ ಹೇಳಿದ್ದು ಪ್ರತಿಮೆಯನ್ನು ಎದುರು ವಿಷಕೇತು ಎದುರು ಸತ್ತಾಗ ರಾಜನೀತಿ ಸಾಯ್ತಿತ್ತು. ಹಾಗಾದ್ರೆ ಇಲ್ಲದು ಈಗ ಸಾಯುವುದು. ಧರ್ಮರಾಯ ಪೂಜಿಸಿ ಬಿಟ್ಟಿರುವಂತಹ ಕುದುರೆಯ ಗುರುತರವಾದ ಹೊಣೆಗಾರಿಕೆಯನ್ನು ಹೊತ್ತು ಬಂದವ ಅರ್ಜುನ. ವಿಷಕೇತು ಬಂದದ್ದು ಅದೇ ಅರ್ಜುನನಿಗೆ ಬರ್ಲಿಕ್ಕಿಲ್ಲ. ಹೋಗುಗಳಿರುವುದು ಅರ್ಜುನನಿಗೆ. ನಿನಗೆ ನನ್ನ ಮಾತನ್ನು ನೀನು ಕೇಳಿ ನಿನ್ನ ಅಪ್ಪನನ್ನು ಕರೆಸ್ತೀಯಾ? ಯಾರ್ದು? ನಿನ್ನ ಅಪ್ಪನನ್ನು ಕರೆಸ್ತೀಯಾ? ನೀನಂತ ದೊಡ್ಡ ಸಂಗತಿ ಅಂತ ಭಾವಿಸಿದ್ಯಾ? ಮತ್ತೆ ನಮಗೆ ಸರಸಿ ಗೈಸದೆ ಪಿತನೊಂದನು ಕರೆಸೆನ್ನುವರ ಧುಳದಿ. ನನ್ನದು ಉಪ್ಪರಿಗೆ ಆಗಿದೆ, ನನ್ನನ್ನು ಏರ್ಲಿಕ್ಕಾಗಿಲ್ಲ, ಮೇರು ಬರುವುದಂತ ಅಪ್ಪ ನಿನ್ನನ್ನು ಏರ್ಲಿಕ್ಕೆ ಆಗುವುದಿಲ್ಲ ಅಂತದನ್ನ ಮಾತಲ್ಲ. ಮುಟ್ಲಿಕ್ಕೆ ಆಗುವುದಿಲ್ಲ ಅನ್ನೋದು, ಮುಟ್ಲಿಕ್ಕೆ ಆಗುವುದಿಲ್ಲ ಅನ್ನೋದು ಆಗ್ತದೆ ಅಂತ ಮುಟ್ಟಿ ತೋರಿಸು, ಮುಟ್ಟಿ ತೋರಿಸು.
ದಾಸೆ ಚಂದೂರಿನ ಸುಖನು ತಡದೀರಿ. ವಾರಿದಾಕ್ಷ ತಾವರ ಭಗವಂತದೊಳಗೆ ಇರುವುದಲ್ಲ, ಅವರ ಭಕ್ತ ಸಂತತಿ. ಅದಕ್ಕೆ ತಾಗಿದ್ರೆ ನಿನ್ನೊಟ್ಟಿಗೆ ನಾನು ಇದ್ದೇನೆ, ತಾಗದಂತವ ರಕ್ಷಿಸಿದ್ರೆ ನಿನ್ನೊಟ್ಟಿಗೆ ನಾನು ರಕ್ಷಿಸ್ತೇನೆ, ತಾಗುವಂತ ಹೊಡೆದ್ರೆ ನಿನಗೆ ಬಿದ್ದಾಗ ನನಗೂ ಬೀಳ್ತದೆ. ಈ ಸಮಗ್ರವಾದ ಪ್ರಜ್ಞೆ ಇದ್ದದರಿಂದ ನೀನು ಮಾತ್ರ ಗೆಲ್ಲಬೇಕು ಅಂತಿದ್ರೆ ನನಗೆ ಕರುಣೆ ಇಲ್ಲದಂತೆ ನಿನ್ನನ್ನು ಅನುಗ್ರಹಿಸುವ ಆ ವಾರಿದಾಕ್ಷನ ದೃಷ್ಟಿಯನ್ನು ಸೀಮಿತವಾಗಿಸಿ ಸಾಧ್ಯ ಆದ್ರೆ ಕರೆದು ರಥದ ಮೂತಿಯಲ್ಲಿ ಕುಳ್ಳಿರು. ಈ ಕುಳ್ಳಿರಿಸಿದ್ರು ಇಲ್ಲದಿತ್ತು ನಾ ಹೊಡೆಯುವುದೇ ತಾಗದಿರ್ಲಿಕ್ಕೆ ಎಚ್ಚರಿಕೆ ಅಷ್ಟೇ. ಎಲ್ಲ ಯುದ್ಧಕ್ಕೆಲ್ಲ ಅಷ್ಟು ಬೇಕಾ? ನೀನು ಎಷ್ಟು ಬೇಕು ಅಂತ ನೀನೇ ತೀರ್ಮಾನ ಮಾಡು. ಚಿಲ್ಲರೆಯವನು ನೋಡುವ ತೆಗಿ. ಹಾರಿಸಿದ ರಥದಲ್ಲಿ ಸಾರಥಿ ಸತ್ತು ಬಿದ್ದಿದ್ದಾನೆ. ಎಂತದೋ ಚಿಲ್ಲರೆ. ಅದಕ್ಕೆ ಅರ್ಥ ಏನು ಅಂತ ಹುಡುಕು ಶಬ್ದ ಕೊಡು.